ಒಂದು ಕಾಲ ಭಾಳ ಹಿಂದೆ, ತುಂಬ ಹಿಂದೆ ಏನಿಲ್ಲ, ಪ್ರಾಯಶಃ ಒಂದು 60-70 ವರ್ಷಗಳ ಹಿಂದೆ ಏನೋ ಈ ರೀತಿ ಬಸವಣ್ಣನವರ ಕುರಿತು ಚಿಂತನೆ, ಆಲೋಚನೆ, ಮಾತುಗಳು ಆಗ ಕೇಳಿಬರ್ತಾ ಇರಲಿಲ್ಲ. ಕಾಲಗರ್ಭದಲ್ಲಿ ಅಡಿಗೆ ಹೋಗಿದಂಥ ವಚನ ಸಾಹಿತ್ಯವನ್ನು ಹೊರತಂದವರು ಫಾಗು ಹಳಕಟ್ಟಿಯವರು. ವಚನ ಪಿತಾಮಹ ಅಂತ ಕರೀತಾರೆ ಅವರಿಗೆ. ಅವರು ತಾಳಗೆರೆಯಲ್ಲಿ ಇದ್ದಂಥ ವಚನ ಸಾಹಿತ್ಯವನ್ನು ಸಂಶೋಧಿಸಿ ಹೊರತಂದರೆ ಅದನ್ನು ವ್ಯಾಪಕವಾಗಿ ಬಸವಣ್ಣನವರ ತತ್ವಗಳು ಜನಮನಕ್ಕೆ ಮುಟ್ಟೋ ರೀತಿಯಲ್ಲಿ ಪ್ರಯತ್ನ ಮಾಡಿದಂಥವರು ನಮ್ಮ ಗುರುವರ್ಯರಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಹಳ್ಳಿಗಳಲ್ಲಿ ಶರಣ ಸಮ್ಮೇಳನ ಮಾಡಿ ಬಸವಾದಿ ಶಿವಶರಣರ ವಚನಗಳನ್ನು ಅಕ್ಕನ ಬಳಗದವರಿಂದ ಹಾಡಿಸಿ ಜನಮನದಲ್ಲಿ ಬಸವ ತತ್ವಗಳು ಮನಂಬುಗುವಂತೆ ಮಾಡಿದಂಥವರು ನಮ್ಮ ಗುರುಗಳವರು. 1968ರಲ್ಲೇ ಅವರು ಇಂಗ್ಲೀಷ್ ಬರದೇ ಇದ್ದರೂ ಸಹ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಬಲ್ಲಂಥ ವಿದ್ವಾಂಸರಿಂದ ಬಸವಣ್ಣನವರ ಸಮಗ್ರ ವಚನಗಳನ್ನು ಆಂಗ್ಲ ಭಾಷೆಗೆ ಅವರು ಅನುವಾದ ಮಾಡಿಸಿ ಪ್ರಕಟಿಸಿದರು ಮಠದಿಂದ. ಅದರ ಮುಂದುವರೆದ ಭಾಗವಾಗಿ ನಮಗೆ ಪಟ್ಟ ಕಟ್ಟುವ ಸಂದರ್ಭದಲ್ಲಿ ಗುರುಗಳು ನಮಗೆ ಹಾರೈಸಿದ್ದು, ಆಶೀರ್ವದಿಸಿದ್ದು, ಈ ವಚನ ಸಾಹಿತ್ಯ ಜಗತ್ತಿನ ಜನರಿಗೆ ಮುಟ್ಟಬೇಕು, ಅಂತಹ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನುವ ಆಶೀರ್ವಾದವನ್ನು ಅವರು ಅನುಗ್ರಹಿಸಿದರು. ಅವರ ಆಶಯದಂತೆ ಬಸವಾದಿ ಶಿವಶರಣರ ಎಲ್ಲ ವಚನಗಳನ್ನು, ಸುಮಾರು 22,000ಕ್ಕೂ ಹೆಚ್ಚು ವಚನಗಳೇನಿವೆ, ಆ ಕಡೆ ಕೊಡು ಆ ಕಡೆ ಕೊಡಪ್ಪ ಆ ಕಡೆ, ಆ ಎಲ್ಲ ವಚನಗಳನ್ನು ನಾವು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನರಿಗೆ ಮುಟ್ಟೋ ಹಾಗೆ 1994ರಲ್ಲಿ ಪ್ರಯತ್ನ ಮಾಡಿದ್ದೀವಿ. ಆಗ ಇನ್ನೂ ಗಣಕಯಂತ್ರದಲ್ಲಿ ವಿಂಡೋಸ್ 95 ಬಂದಿರಲಿಲ್ಲ. ನಾವು ಡಾನ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅದನ್ನು ಮಾಡಿ ಪ್ರಯತ್ನ ಮಾಡಿ ಪ್ರಮುಖ ಶರಣರ ವಚನಗಳು ಗಣಕಯಂತ್ರದಲ್ಲಿ ದೊರೆಯೋ ಹಾಗೆ ನಾವು ಮೊಟ್ಟ ಮೊದಲ ಪ್ರಯತ್ನವನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈಗ 2 ವರ್ಷಗಳ ಹಿಂದಿನಿಂದ ನೀವೇನು ಬಳಸ್ತಿರಲ್ಲ ಮೊಬೈಲ್ನಲ್ಲಿ ಆ ಎಲ್ಲ ವಚನಗಳು ನಿಮ್ಮ ಅಂಗೈ ತುದಿ ಬೆರಳಲ್ಲಿ ಸಿಗೋ ಹಾಗೆ ನಾವು ಪ್ರಯತ್ನ ಮಾಡಿರೋದು ಇಲ್ಲಿ ಸಭೆಯಲ್ಲಿ ಕುಳಿತವರಿಗೆ ಕೆಲವರಿಗಾದರೂ ಗೊತ್ತಿರಬಹುದು ಅಂತ ಭಾವಿಸ್ತೇವೆ. ನಿಮ್ಮ ಕೈಯಲ್ಲೆಲ್ಲ ಇದೆ ವಚನ. ಈ ಯಾವುದು ಮೊಬೈಲ್, ಕೊರಳಲ್ಲಿ ಲಿಂಗ ಇದೆಯೋ ಇಲ್ಲೋ, ಕೈಯಲ್ಲಂತೂ ಮೊಬೈಲ್ ಇದೆ. ನೀವೆಲ್ಲ ತಗೊಳ್ಳಿ ಮೊಬೈಲನ್ನು ಕೈಯಲ್ಲಿ, ಅದರಲ್ಲಿ ಗೂಗಲ್ ಅಥವಾ ಕ್ರೋಮಿಗೆ ಹೋಗಿ ಟೈಪ್ ಮಾಡಿ wachana.taralbalu.in ಅಂತ ಹೇಳಿ. ಅದರಲ್ಲಿ ಎಲ್ಲ ಶರಣರ ವಚನಗಳು ನಿಮಗೆ ಕ್ಷಣಾರ್ಧದಲ್ಲಿ ದೊರೆಯುತ್ತವೆ. ಇದು ಸಾಮಾನ್ಯ ಜನರಿಂದ ಹಿಡಿದು ವಿದ್ವಾಂಸರವರೆಗೆ ಎಲ್ಲರಿಗೂ ಸುಲಭವಾಗಿ ವಚನಗಳು ಕೈಗೆ ಎಟುಕುವಂತೆ ನಾವು ಮಾಡಿರ್ತಕ್ಕಂಥ ಒಂದು ಪ್ರಯತ್ನ. ಈ ಸಭೆಯಲ್ಲಿ ಕುಳಿತಾಗ ಹಾಗೆ ಯೋಚನೆ ಮಾಡ್ತಾ ಇದ್ವಿ. ಇವತ್ತು ನಾವು ಸ್ಮರಿಸ್ತಾ ಇರ್ತಕ್ಕಂಥದ್ದು ಏನು ಎಕೋ ಆಗ್ತಾ ಇದೆಯಪ್ಪ, ಇವತ್ತು ಈಗ ಬಸವಣ್ಣವ್ರನ್ನೇನು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ, ಆ ಸ್ಮರಣೆ ಬಗ್ಗೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂತ ಆಲೋಚನೆ ಮಾಡಿ ನಮ್ಮ ಮೊಬೈಲ್ನಲ್ಲಿ ನಾವು ಅದನ್ನು ಶೋಧಿಸಿದಾಗ
ನಮ್ಮ ಕಣ್ಣಿಗೆ ಬಿದ್ದಂಥ ವಚನ ಅಂದರೆ ಬಸವಣ್ಣವರೇ. ನಾವೇನಿವತ್ತು ಬಸವಣ್ಣವ್ರು ನೆನೆಸ್ತೀವಿ, ಅದು ಕಡಿಮೆ ಮಾಡಪ್ಪ ಅದನ್ನ. ಇದುವರೆಗೂ ಸರಿ ಇತ್ತು, ನೀನು ಯಾಕೆ ಬದಲಿಸ್ತೀವಿ ಅದನ್ನ? ಹಿಂದಿನವ್ರನ್ನ ಸ್ಮರಣೆ ನಾವೇನು ಮಾಡ್ತೀವಿ ಅದನ್ನ ಕುರಿತೇನೆ ಇವತ್ತೇನು ಬಸವಣ್ಣನ ಸ್ಮರಣೆ ಮಾಡ್ತಿದ್ದೀವಲ್ಲ, ಇದೇ ರೀತಿ ಅವರು ಏನು ಹೇಳ್ತಾರೆ ಅನ್ನೋದಿಲ್ಲ. ಒಂದು ವಚನ ಇದೆ ನೋಡಿ, ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ, ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ, ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲನೆ, ಸಿರಿವಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ. ಈ ಮುಂದಿನ ಸಾಲ ಗಮನಿಸ್ರಿ. ಮುನ್ನಿನ ಪುರಾತರ ನೆನೆದು ಮುನ್ನಿನ ಪುರಾತರ ನೆನೆದು ಧನ್ಯನಾದೆನೆಂಬ ಮಾತಿನ ರಂಜಕರನೇನೆಂಬೆ ಕೂಡಲ ಸಂಗಮ ದೇವ. ಮುನ್ನಿನ ಪುರಾತರ ನೆನೆದು ಧನ್ಯನಾದೆನೆಂಬ ಮಾತಿನ ರಂಜಕರು. ಇವತ್ತೇನು ನಾವು ಸ್ಮರಣೆ ಮಾಡ್ತಿದ್ವಿ ಬಸವಣ್ಣವ್ರನ್ನ, ಅವರು ಆಗಿನ ಕಾಲದಲ್ಲಿ ನಮ್ಮನ್ನೆಲ್ಲ ಕುರಿತು ಮಾತಿನ ರಂಜಕರು ಅಂತ ಹೇಳ್ತಾ ಇದ್ದಾರೆ. ಬರೀ ಮಾತಾಡ್ತೀವಿ ನಾವು ಅಂತ. ಮಾತು ಮತ್ತು ಕೃತಿ, ನುಡಿ ಮತ್ತು ನಡೆ, ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟವರು ಬಸವಣ್ಣವರು. ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದಲ್ಲಿ ಘಟಸರ್ಪ ಕಾಣ ಅಂತ. ನುಡಿ ಮತ್ತು ನಡೆ ಇವೆರಡೂ ಒಂದಕ್ಕೊಂದಕ್ಕೂ ಒಂದೇ ರೀತಿಯಲ್ಲಿ ತೆರನ ಇರಬೇಕು. ನುಡಿಯಲ್ಲಿ ಒಂದು, ನಡೆಯಲ್ಲಿ ಒಂದಾದರೆ ಅದನ್ನು ಬಸವಣ್ಣವರು ಒಪ್ಪೋದಿಲ್ಲ. ಹಿಂದಿನವರನ್ನು ಬರೀ ಸ್ಮರಣೆ ಮಾಡಿದ್ರೆ ಸಾಲದು, ಆ ಸ್ಮರಣೆಯ ಹಿನ್ನೆಲೆಯಲ್ಲಿ ಹೇಗೆ ಮುಂದೆ ನಡೆಯಬೇಕು ಅನ್ನುವ ಸತ್ಯ ಸಂಕಲ್ಪವನ್ನು ಮಾಡಬೇಕು. ಬಸವಣ್ಣನವರ ವಿಚಾರಧಾರೆ ಕೇವಲ ಒಂದು ಶತಮಾನಕ್ಕೆ ಮೀಸಲಾದಂಥ ವಿಚಾರಧಾರೆ ಅಲ್ಲ. ಅದು ಎಲ್ಲ ಕಾಲಮಾನಕ್ಕೂ ಅನ್ವಯವಾಗ್ತಕ್ಕಂಥ ಅಪರೂಪದ ಮಾತುಗಳು ಅವರ ವಚನಗಳಲ್ಲಿ ಇಡುಕಿರ್ತವೆ. ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳಾಗಿವೆ, ಆದರೆ ಬಸವಣ್ಣನವರು ಯಾವುದೋ ಒಂದು ತೆರನಾದ ಕ್ರಾಂತಿಯನ್ನು ಮಾಡಿದವರಲ್ಲ. ಅವರು ಬೇರೆ ಬೇರೆ ಕ್ರಾಂತಿಗಳನ್ನು ನೆನೆಸ್ಕೊಳ್ಳಿ ನೀವು. ಬಸವಣ್ಣನವರು ಮಾಡಿದ್ದು ಸಮಗ್ರ ಕ್ರಾಂತಿ, ಟೋಟಲ್ ರೆವಲ್ಯೂಷನ್ ಅಂತ ಕರಿತೀವಲ್ಲ ಇಂಗ್ಲಿಷ್ನಲ್ಲಿ, ಸಮಗ್ರ ಕ್ರಾಂತಿ. ಅದು ಸಾಹಿತ್ಯದಲ್ಲಿರ್ಬೋದು, ಧರ್ಮದಲ್ಲಿರ್ಬೋದು, ರಾಜಕೀಯದಲ್ಲೂ ಸಹ ಅವರ ಮಾರ್ಗದರ್ಶನ ಇವತ್ತಿಗೂ ದೊಡ್ಡ ಒಂದು ಮಾದರಿಯಾಗಿದೆ. ಅವರು ತಮ್ಮ ಒಂದು ವಚನದಲ್ಲಿ ಅವರು ಪ್ರತಿಪಾದನೆ ಮಾಡ್ತಾರೆ. ಅವೆಲ್ಲ ವಚನಗಳು ಇಲ್ಲಿ ಇವೆ. ನಾವೀಗ ಅವೆಲ್ಲ ವಿವರಿಸಿ ಹೇಳಲಿಕ್ಕೆ ಸಮಯದ ಕೊರತೆ ಇದೆ. ಇನ್ನೂ 1 ಗಂಟೆ ಕಾಲ ನಮ್ಮ ಸಿರಿಗೆರೆಯಿಂದ ಬಂದಿರತಕ್ಕಂಥ ಮಕ್ಕಳು, ಮಠದ ಮಕ್ಕಳು ಅವರು ಅಭಿನಯಿಸಲಿದ್ದಾರೆ. ನಾವು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಕ್ಕದ್ದು ಉಚಿತ ಆಗಲಾರದು. ಹೀಗಾಗಿ ಅದರ ವಿವರಣೆಗೆ ಹೋಗಲ್ಲ. ಒಂದೇ ಒಂದು ನೀವು ಬೇಕಾದಂಥ ಒಂದು ಪ್ರಸಂಗವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಇವತ್ತು ಕೌಟುಂಬಿಕ ಜೀವನ ಬಹಳ ಶಿಥಿಲವಾಗ್ತಾ ಇದೆ. ಸಮಾಜವನ್ನು ಕಣ್ಣರಳಿಸಿ ನೋಡಿದಾಗ ಕುಟುಂಬದ ಸದಸ್ಯರ ಮಧ್ಯೆ ಇರಬೇಕಾದಂತಹ ಒಂದು ಸಾಮರಸ್ಯ, ಒಂದು ಸಮರಸ ಭಾವ ಕಾಣ್ತಾ ಇಲ್ಲ. ಎಲ್ಲ ವ್ಯಾವಹಾರಿಕ ಚಿಂತನೆ. 2 ವರ್ಷಗಳ ಹಿಂದೆ ನಾವು ಅಮೇರಿಕೆಗೆ ಹೋದಾಗ, ಪ್ರತಿ ವರ್ಷ ಅನೇಕ ವರ್ಷಗಳಿಂದ ಪ್ರಾಯಶಃ ಮೊಟ್ಟಮೊದಲು ಕರ್ನಾಟಕದಿಂದ ಮೊಟ್ಟಮೊದಲು ನಾವು ಹೋಗಿದ್ದು ಅಂತಂದರೆ 1977ರಲ್ಲಿ. ಅಂದಿನಿಂದ ಇಲ್ಲಿವರೆಗೆ ಪಾಶ್ಚಾತ್ಯ ನೆಲದಲ್ಲಿ ಅಲ್ಲಿಯ ಒಡನಾಟ ಇದ್ದು
ಜಗತ್ತನ್ನು ಬಹಳಷ್ಟು ನಾವು ಕಣ್ಣರಳಿಸಿ ನೋಡಿದ್ದೀವಿ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಇಡೀ ಭೂಮಂಡಲದಲ್ಲಿ ಮನುಷ್ಯನ ಸ್ವಭಾವ ಒಂದೇನೆ. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದಂಥ ಬಸವಣ್ಣರು ಏನು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಎಲ್ಲರದ್ದು ಒಂದೇ ರೀತಿ ಸ್ವಭಾವ. ನಾವು ಒಂದು ದ್ವೀಪ ಇದೆ ಹೊನಲು ಅಂತಂದು, ಅಲ್ಲಿ ಹೋದಾಗ ಹಾಗೆ ಸಮುದ್ರದ ತೀರದಲ್ಲಿ ಕುಳಿತು ನಮ್ಮ ಶಿಷ್ಯರು ಜೊತೆಗಿದ್ರು. ಅಲ್ಲೊಂದು ಅವರು ಬರೆದಂಥ ಒಂದು ಬರಹ ಇತ್ತು. ಅದನ್ನು ನೋಡಿ ನಾವು ಹೊಸ ಚಿಂತನೆಯನ್ನು ಮಾಡಿ ಒಂದು ಕವಿತೆಯನ್ನು, ನಾವೇನು ಕವಿಗಳಲ್ಲ, ಆದರೆ ಕವಿ ಹೃದಯ ನಮಗಂತೂ ಇದ್ದೇ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಸುಮಾರು ಅಲ್ಲಿ ಹೊತ್ತು ಕುಳಿತಿದ್ದಾಗ ಚಿಂತನೆ ಮಾಡಿ ಬರೆದಂಥ ಒಂದು ಕವಿತೆ ಇದೆ. ಪ್ರಾಯಶಃ ಅದು ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ ಅಂತ ಭಾವಿಸ್ತೀವಿ. ಕವಿತೆಯನ್ನು ಬರೆದಿರ್ತಕ್ಕಂಥದ್ದು ಹೀಗಿದೆ. ಇದು ಕುರುಡು ಲೋಕ. ಇದ್ದಳೊಬ್ಬಳು ಕುರುಡಿ, ಅನುದಿನವೂ ಬೇಡಿದಳು ಆ ದೇವರನ್ನು, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯಲು ತಮಸೋಮ ಜ್ಯೋತಿರ್ಗಮಯ. ನೀವೆಲ್ಲ ಕೇಳಿದಿರಿ, ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂ ಗಮಯ. ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯಿ ಅನ್ನೋ ಈ ಮಾತೇನಿದೆ, ಸಹಸ್ರಾರು ವರ್ಷಗಳಿಂದ ವೇದೋಪನಿಷತ್ತುಗಳ ಕಾಲದಿಂದಲೂ ಸಹ ಇದೇನು ಕೇಳಿ ಬಂದಿದೆ ಮಂತ್ರ. ಇದರ ಅರ್ಥ ಏನು? ಅದರ ಅರ್ಥದ ಸ್ಪಷ್ಟ ಚಿತ್ರಣ ಈ ಕವಿತೆಯಲ್ಲಿ ನಾವು ಸೆರೆ ಹಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇದ್ದಳೊಬ್ಬಳು ಕುರುಡಿ, ಅನುದಿನವೂ ಬೇಡಿದಳು ಆ ದೇವರನ್ನು, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯಲು ತಮಸೋಮ ಜ್ಯೋತಿರ್ಗಮಯ. ಕಣ್ಣುಳ್ಳ ನೆರೆಹೊರೆಯವರ ಭಾಗ್ಯಕ್ಕೆ ಅಸೂಯೆ ಉಕ್ಕಿ ಬರುತ್ತಿತ್ತು, ಹತಾಶೆಯ ಭಾವ ಬಲಿಯುತ್ತಿತ್ತು ಕತ್ತಲೆಯ ಜಗದೊಳಗೆ. ಬೇರೆಯವ್ರಿಗೆಲ್ಲ ಕಣ್ಣು ಕೊಟ್ಟಿದೆಯಪ್ಪ, ನನಗೆ ಯಾಕೆ ನೀನು ಕಣ್ಣು ಕೊಟ್ಟಿಲ್ಲ, ಕಣ್ಣು ಕಿತ್ಕೊಂಡಿದೆಯಾ ಅಂತ ಆಕೆ ಬಹಳ ಹತಾಶಳಾಗಿ ದೇವರಲ್ಲಿ ಬೇಡ್ಕೊಳ್ತಾಳೆ. ಸಿಕ್ಕನೊಬ್ಬ ಪುಣ್ಯಾತ್ಮನವಳಿಗೆ ಗೆಳೆಯನಾಗಿ ಅನವರ್ತ ಕಣ್ಣಾಗಿ. ಯಾರ ಗೆಳೆಯ ಸಿಕ್ಕ, ಅವನು ಆಕೆಯ ಕಷ್ಟ ಸುಖಕ್ಕೆ ಭಾಗಿಯಾದ, ಅವಳ ಸುಖ ದುಃಖದಲ್ಲಿ ಭಾಗಿಯಾಗಿ. ಹೇಳಿದರು ಯಾರೋ, ಕುರುಡರಿಗೆ ಕಣ್ಣ ಜೋಡಿಸಿ ದೃಷ್ಟಿ ಬರುವಂತೆ ಮಾಡುವ ಚಿಕಿತ್ಸೆ ಬಂದಿದೆ ಎಂದು ಯಾರೋ ಹೇಳಿದರು. ಕಣ್ಣು ಆಪರೇಷನ್ ಮಾಡಿದರೆ, ಸರ್ಜರಿ ಮಾಡಿಸಿದ್ರೆ ದೃಷ್ಟಿ ಬರುತ್ತೆ ಅಂತ ಯಾರೋ ಹೇಳಿದರು. ಅದನ್ನು ಆಕೆ ಅದರ ಪ್ರಸ್ತಾವ ಮಾಡ್ತಾನೆ. ಆ ಗೆಳೆಯ ಒತ್ತಾಯ ಮಾಡ್ತಾನೆ, ನೀನು ಕಣ್ಣು ಆಪರೇಷನ್ ಮಾಡ್ಕೋ ಅಂತ ಹೇಳಿ. ಗೆಳೆಯನ ಒತ್ತಾಸೆಗೆ ಒಪ್ಪಿದಳು ಕುರುಡಿ, ಚಿಕಿತ್ಸೆ ಮಾಂತ್ರಿಕ ಮಾಟ ಮಾಡಿತು. ಆಪರೇಷನ್ ಆಗುತ್ತೆ, ಕಣ್ಣು ಆಪರೇಷನ್ನು, ದೃಷ್ಟಿ ಬರುತ್ತೆ. ಕಣ್ಣು ಅರಳಿಸಿ ನೋಡಿದಳು. ದೃಷ್ಟಿ ಬಂದ ತಕ್ಷಣವೇ ಆಕೆ ನೋಡಿದ್ದು ಯಾರನ್ನ ಮೊಟ್ಟ ಮೊದಲು ಅಂದರೆ, ಯಾರು ಆಪರೇಷನ್ ಮಾಡಿಸಿದ್ಲೋ, ಕಣ್ಣು ಆಪರೇಷನ್ ಮಾಡಿಸಿದ್ನೋ, ನೆರವಾದ್ನೋ ಆ ವ್ಯಕ್ತಿಯನ್ನು ನೋಡ್ತಾಳೆ. ಕಣ್ಣು ಅರಳಿಸಿ ನೋಡಿದಳು ತನ್ನ ಗೆಳೆಯನನ್ನು ಮೊದಲ ಬಾರಿಗೆ. ತಿಳಿತವಳಿಗೆ ಆತನೂ ಕುರುಡನೆಂದು. ಅವನು ಕುರುಡ ಅಂತ ಗೊತ್ತಾಗ್ತ ಆಕೆಗೆ. ಆಗ ಆ ವ್ಯಕ್ತಿ, ಆಕೆ ನೆರವಾದಂಥ ವ್ಯಕ್ತಿ ಮುಂದುವರೆದು ಹೇಳ್ತಾನೆ, ಕಷ್ಟ ನೀಗಿತು, ಜೊತೆಗೆ ಬಾಳೆ ಬೆಳಗೋಣ ಬಾ ನನ್ನ ಗೆಳತಿ ಎಂದನ ಆ ಗೆಳೆಯ ಹರುಷದಿಂದ. ನಿನ್ನ ಕಷ್ಟ ಎಲ್ಲ ಬಗೆಹರಿತು, ನಿನ್ನ ಕಣ್ಣು ನೋಡಂಗಾದೆ, ಈಗ ದೃಷ್ಟಿ ಬಂದಿದೆ, ಬಾವಾಗ ನಾವು ಜೊತೆಗೂಡಿ ಬಾಳ್ವೆ ಮಾಡೋಣ ಅಂದರೆ ಮದುವೆ ನಾನು ಅವನ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಬಾಳೆ ಬೆಳಗೋಣ ಬಾ ನನ್ನ ಗೆಳತಿ ಎಂದನ ಆ ಗೆಳೆಯ ಹರುಷದಿಂದ. ಹುಬ್ಬು ಗಂಟಿಕ್ಕಿ ನುಡಿದಳ ಗೆಳತಿ, ಹೋಗೋ ಕುರುಡ ನಿನ್ನೊಡನೆ ಬಾಳ್ವೆ ಮಾಡಲು ನಾನೇನು ಕುರುಡಿಯೇ, ನಡೆಯಾಚೆ ದೂರ ಅಂದ. ಯಾವ ವ್ಯಕ್ತಿ ಅವಳಿಗೆ ಕಣ್ಣು ಆಪರೇಷನ್ ಮಾಡಿಸ್ಕೊ ಅಂತ ಹೇಳಿ ನೆರವಾಗಿ ಆಕೆ ದೃಷ್ಟಿ ಬರಂಗ್ ಮಾಡಿದ್ನೋ, ಅವನ ಜೊತೆಗೆ ಬಾಳೆ ಸಂಸಾರ, ಅವನ ಜೊತೆ ಅವನ ಮದುವೆ ಆಗ್ಲಿಕ್ಕೆ ಆಕೆ ನಿರಾಕರಿಸ್ತಾಳೆ. ಅಷ್ಟೇ ಅಲ್ಲ, ಅವನನ್ನ ಬಹಳ
ನಿಂದನೆ ಮಾಡ್ತಾಳೆ. ನಿನ್ನೊಡೆ ಬಾಳುವೆ ಮಾಡಲು ನಾನೇನು ಕುರುಡಿಯೇ, ನಡಿ ಆಚೆ ದೂರ. ಮರುದಿನವೇ ತಿಳಿಯಿತವಳಿಗೆ, ವಿಷ ಕುಡಿದು ಆ ಗೆಳೆಯ ಸತ್ತನೆಂದು. ಸಾಯುವ ಮುನ್ನ ಬರೆದಿದ್ದ ಅವನೊಂದು ಉಯಿಲು ಪತ್ರ. ಅದರಲ್ಲಿ ಏನು ಬರೆದಿದ್ದ ಅಂದ್ರೆ, ದುಃಖವೆನಗಿಲ್ಲವೋ ಗೆಳತಿ ನೀ ನನ್ನ ಜರೆದುದಕ್ಕೆ, ಆದರೂ ಬೇಡುವನು ನಾನೊಂದ ಬದುಕಿರುವೆ ನಾನಿನ್ನ ಕಣ್ಣಾಲೆಗಳಲ್ಲಿ, ಜತನದಿಂದಲೇ ಕಾಪಾಡು ನಿನಗಿತ್ತ ನನ್ನಯ ಕಣ್ಗಳನ್ನು. ಕಣ್ಣು ಆಪರೇಷನ್ ಮಾಡಿಸಿದ್ನಲ್ಲ, ಆ ಕಣ್ಣು ಯಾರವು? ಅವನೇ ಕಣ್ಣು ಕೊಟ್ಟಿರ್ತಾನೆ. ಆಕೆ ದೃಷ್ಟಿ ಬರಂಗ್ ಮಾಡಿರ್ತಾನೆ. ಆಕೆ ಗೊತ್ತಿಲ್ಲ ಅದು. ನಮ್ಮ ಪ್ರಶ್ನೆ, ಮುಂದಿನ ಪ್ರಶ್ನೆ, ಕಣ್ಣನಿತ್ತು ಕುರುಡನಾಗಿ ಸತ್ತ ಆ ಗೆಳೆಯ ಬೆಳಕಿನಿಂದ ಕತ್ತಲೆಗೆ ಸರಿದನೆ. ಕಣ್ಣ ಪಡೆದು ಬಿಂಕದಿಂದ ವಾರ ನೋಟ ಬೀರಿದ ಅಂದಗಾತಿ ಕತ್ತಲೆಯಿಂದ ಬೆಳಕಿನೊಳಗೆ ಸಾಗೆಯಳೆ. ಕಣ್ಣು ಕೊಟ್ಟು ಅವನು ಕುರುಡನಾದ್ನಲ್ಲ, ಅದುವರೆಗೂ ಅವನು ಕಣ್ಣು ಕಾಣ್ತಾ ಇತ್ತು, ಬೆಳಕು ಕಾಣ್ತಾ ಇತ್ತು. ಅವನು ಬೆಳಕಿನಿಂದ ಕತ್ಲಿಗೆ ಹೋದ್ನ, ಅವನು ಏನ್ ಹೇಳ್ತೀರಿ? ಅವನು ಬೆಳಕಿನಿಂದ ಮಹಾ ಬೆಳಕಿಗೆ ಹೋದ. ಹೌದಲ್ಲ? ಕಣ್ಣ ಪಡೆದು ಬಿಂಕದಿಂದ ವಾರ ನೋಟ ಬೀರದ ಅಂದಗಾತಿ ಕತ್ತಲೆಯಿಂದ ಬೆಳಕಿನಡೆಗೆ ಸರಿದಳೆ. ಕತ್ಲೆ ಅದುವರೆಗೂ ಕಣ್ಣು ಕಾಣ್ತಾ ಇರಲಿಲ್ಲ ಆಕೆಗೆ. ಈ ಕಾಣಂಗಾತ, ದೃಷ್ಟಿ ಬಂತು, ಬೆಳಕು. ಈಗ ಬೆಳಕಿಗೆ ಬಂದ್ಲು ಅಂತೀರಾ? ಕತ್ತಲೆಯಿಂದ ಕಗ್ಗತ್ತಲ ಕಡೆಗೆ ಆಕೆ ಹೋದ್ಲು ಅಂತ ಹೇಳ್ತೀರ, ಹೌದಲ್ಲ? ಅದೇ ಅರ್ಥ. ಹಸತೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂ ಗಮಯ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದು ಅಂತಂದ್ರೆ ಈ ಬೆಳಕಲ್ಲ, ಮಹಾ ಬೆಳಗು ಅದು. ಅವನೇನು ಕುರುಡ ಇದಾನಲ್ಲ, ಕುರುಡ ಆದ್ನಲ್ಲ, ಅವನು ದಡ್ಡ. ಅವನು ಎರಡು ಕಣ್ಣು ಯಾಕೆ ಕೊಡ್ಬೇಕಾಗಿದೆ ಆಕೆಗೆ? ಒಂದ್ ಕಣ್ಣು ಕೊಟ್ಟಾಗಿದ್ರೆ ಸಾಕಾಗ್ತಿದ್ದಲ್ವಾ? ಕುರುಡು ಪ್ರೀತಿನೇ ಹಾಗೆ. ಒಬ್ಬರು ನೀವು ಪ್ರೀತಿ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಲೆಕ್ಕಾಚಾರ ಇರಲ್ಲ. ಅಲ್ಲಿ ಅವನು ಯಾವ ಲೆಕ್ಕಾಚಾರನೂ ಹಾಕ್ಲಿಲ್ಲ. ಅವನು ಎರಡು ಯಾಕೆ ಕೊಡ್ಬೇಕು, ಒಂದು ಕೊಟ್ರೆ ಆಗಲ್ವ ಆಕೆಗೆ ಅಂತ ಚಿಂತನೆ ಮಾಡಲಿಲ್ಲ ಅವನು. ಅಲ್ಲಿ ಅವನು ದಡ್ಡ ಅನ್ಸುತ್ತೆ ನಮಗೆ. ಅದೇನೇ ಇರಲಿ, ಪ್ರೀತಿನೇ ಕುರುಡು ಅಂತಾರಲ್ಲ. ಪ್ರೀತಿಯಲ್ಲಿ ಎರಡು ವಿಧ ಇದೆ. ಒಂದು ಲೌಕಿಕ ಪ್ರೀತಿ, ಇನ್ನೊಂದು ಪಾರಲೌಕಿಕ ಪ್ರೀತಿ. ಲೌಕಿಕ ಜೀವನದಲ್ಲಿ ನೀವು ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ, ಅಣ್ಣ ತಂಗಿ, ಅಣ್ಣ ತಮ್ಮ, ಇವೆಲ್ಲ ಲೌಕಿಕ ಸಂಬಂಧಗಳು, ಲೌಕಿಕ ಪ್ರೀತಿ. ಇದು ಕೌಟುಂಬಿಕ ಜೀವನದಲ್ಲಿ. ಪಾರಲೌಕಿಕ ಜೀವನದಲ್ಲಿ ಇರ್ತಕ್ಕಂಥ ಪ್ರೀತಿ ಅದು ಬೇರೆ. ಶರಣಸತಿ, ಲಿಂಗಪತಿ ಅಂತ ಏನು ಕೇಳಿದಿರಲ್ಲ, ಆ ಪ್ರೀತಿನೇ ಬೇರೆ. ಒಟ್ಟು ಎರಡರಲ್ಲೂ ಸಹ ಒಂದು ಅಪಾರವಾದಂಥ ಒಂದು ಸೆಳೆತ ಇರುತ್ತೆ. ಒಂದು ದೈಹಿಕ ಕಾಮನೆಗಳ ಸೆಳೆತ ಒಂದು ಕಡೆ, ಒಂದು ಆಧ್ಯಾತ್ಮಿಕ ಸೆಳೆತ ಇನ್ನೊಂದು ಕಡೆ. ಅಂತ ಆಧ್ಯಾತ್ಮಿಕ ಪಥದತ್ತ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದಂಥವರು ಬಸವಣ್ಣನವರು. ಅವರು ಉನ್ನತ ಕುಲದಲ್ಲಿ ಹುಟ್ಟಿದ್ರು ಸಹ, ಯಾವುದೇ ಸಾಮಾಜಿಕ ಸಮಸ್ಯೆ ಇಲ್ಲದಿದ್ರೂ ಸಹ ಕೆಳಸ್ತರದ ಜನರನ್ನ ಮೇಲೆತ್ತುವ ಕಾಳಜಿ ಅವರ ಮನಸ್ಥಿತಿಯಾಗಿತ್ತು. ಅಂಥವರು ನಾವು ಕೇವಲ ಸ್ಮರಿಸಿದರೆ ಸಾಲದು, ಅವರ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಬದುಕುವ ಪ್ರಯತ್ನವನ್ನು ಮಾಡಬೇಕು. ಇವತ್ತು ನೋಡಿ, ಧರ್ಮ ಎಂಥ ಸಂಘರ್ಷಕ್ಕೆ ಕಾರಣ ಆಗಿದೆ. ನಾವೆಲ್ಲ ಈಗ ಸುಖವಾಗಿ ಇಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅದ್ರಲ್ಲಿ ಕಾಶ್ಮೀರದಲ್ಲಿ ಏನು ನಡೀತಾ ಇದೆ? ಎಂತಹ ದುರಂತ ಅದು. ಸುಮಾರು 26 ಜನರ ಅಮಾಯಕರನ್ನ, ಪ್ರವಾಸಿಗರನ್ನ ಎಷ್ಟು ಭೀಭತ್ಸವಾಗಿ, ಒಂದು ರೀತಿ ಎಷ್ಟು ಕಠೋರವಾಗಿ ಅವರ ಹಣೆಗೆ, ಅವರ ಶರೀರಕ್ಕೆ ಗುಂಡು ಹೊಡೆದು ಸಾಯಿಸಿದಿರಿ ಅಂತಂದ್ರೆ, ಯಾವ ಧರ್ಮ ತತ್ವಗಳು ಸಹ ಇವತ್ತು ಉಳಿದಿಲ್ಲ, ನಿಜ ಸ್ವರೂಪದಲ್ಲಿ ಉಳಿದಿಲ್ಲ. ಬಹಳ ವ್ಯಥೆ ಅನಿಸುತ್ತೆ, ಬಹಳ ದುಃಖ ಅನಿಸುತ್ತೆ. ಅಲ್ಲಿ ನಮ್ಮ ಸೈನಿಕರು,
ಎಷ್ಟು ಎದೆಗೊಂದದೆ ಅವರು ಹೋರಾಟ ನಡೆಸ್ತಾ ಇದ್ದಾರೆ ಅಲ್ಲಿ. ಇದಕ್ಕೆ ಈ ರೀತಿಯ ಸಮಸ್ಯೆ ಕಾರಣ ಯಾರು? ಯಾವ ಧರ್ಮ ಸಂಸ್ಥಾಪಕರು ಇದಕ್ಕೆ ಕಾರಣರಲ್ಲ. ಇವತ್ತು ಧರ್ಮಗಳು ಜಾತಿಯಾಗಿ ಧಾರ್ಮಿಕ ತತ್ವಗಳನ್ನು ಸರಿಯಾಗಿ ಅನುಸರಿಸದೇ ಇರೋದಕ್ಕೆ ಇದಕ್ಕೆ ಮೂಲ ಕಾರಣ. ನಮ್ಮ ಮಠದ ಮಕ್ಕಳು ಅಭಿನಯಿಸಿದ್ರಲ್ಲ, ಆ ವಚನ ಅಭಿನಯಿಸಿದ್ರು. ಒಂದು ವಚನ ಕೇಳಿದ್ರಿ ನೀವು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಅಂತ ಹೇಳ್ತಾರೆ ಅಲ್ಲಿ. ಆ ಬತ್ತಿ ಎಂಥದ್ದು ಅಂದ್ರೆ ಆಚಾರ, ನಡೆ. ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗಿದಿತ್ತಯ್ಯ ಶಿವನ ಪ್ರಕಾಶ ಅಂತ ಹೇಳಿ. ಆ ಬತ್ತಿ ಏನಾಗುತ್ತೆ, ದೀಪ ಏನೋ ಚೆನ್ನಾಗಿ ಬೆಳಗುತ್ತೆ ಮೊದಲು ಆರಂಭದಲ್ಲಿ, ಕ್ರಮೇಣ ಆ ಬತ್ತಿಗೆ ಮಂಕು ಕವಿಯುತ್ತೆ. ಮಂಕು ಕವಿದಾಗ ಮಹಿಳೆಯರು, ಗೃಹಿಣಿಯರು ಮನೆಯಲ್ಲಿ ಅದನ್ನ ಮಂಕನ್ನು ತಿದ್ದಿ ತೀಡಿ ಮತ್ತೆ ಉಜ್ವಲವಾಗಿ ಬೆಳ ಹಾಗೆ ಮಾಡ್ತಾರೆ. ಹಾಗೇನೆ ಬಸವಣ್ಣನವರ ತತ್ವಗಳಿಗೆ ಈಗ ಮಂಕು ಹಿಡಿದಿದೆ. ಯಾವ ಬಸವಣ್ಣನವರು ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ರು, ಅವರ ಅನುಯಾಯಿಗಳೇ ಒಂದು ಜಾತಿ ಕಟ್ಕೊಂಡಿದ್ದಾರೆ. ಈಗ ದೊಡ್ಡ ಒಂದು ದುರದೃಷ್ಟಕರವಾದಂಥ ಬೆಳವಣಿಗೆ. ಅವರು ಹಾಕಿಕೊಟ್ಟಂತ ದಾರಿ, ಅವರು ಬೆಳಗಿದಂಥ ಜ್ಯೋತಿ ಮತ್ತೆ ಈಗ ಮಂಕು ಕೈ ಬಿದ್ದಿದೆ. ಆ ತತ್ವಗಳಲ್ಲಿ ದೋಷ ಇಲ್ಲ, ಅವರ ಅನುಯಾಯಿಗಳಲ್ಲಿ ಇರ್ತಕ್ಕಂಥದ್ದು ದೋಷ. ಆ ದೋಷವನ್ನ ಮತ್ತೆ ಆ ಮಂಕನ್ನು ತಿದ್ದಿ ತೀಡಿ ಮತ್ತೆ ಉಜ್ವಲವಾಗಿ ಬೆಳಗಬೇಕಾದಂಥ ಪ್ರಯತ್ನ, ಅವರ ಸಾಹಿತ್ಯವನ್ನು, ಅವರ ಇತಿಹಾಸವನ್ನು ಬಲ್ಲವರು ಮಾಡಬೇಕಾದಂಥ ಕಾರ್ಯ. ನಮಗೆ ಬಹಳ ಸಂತೋಷ. ನಮ್ಮ ಮಠದ ಈ ಭಾಗದ ಶಿಷ್ಯರು, ನಮ್ಮ ಮಠದ ಪರಿಸರದಲ್ಲಿ ಇರ್ತಕ್ಕಂಥವರು ಒಳ್ಳೆಯ ಅಪರೂಪದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ದೂರದಿಂದ ಮಕ್ಕಳು ಬಂದು ಮುಂದಿನ ಅದೇನಿದೆಯಲ್ಲ, ಅವರು ಅಭಿನಯಿಸ್ತಕ್ಕಂಥ ಒಂದು ಗೋವಿನ ಏನು ಪುಣ್ಯಕೋಟಿ, ಅದು ನಿಮ್ಮನ್ನ ನಿಜವಾಗಿ ನಮ್ಮ ಮಾತುಗಳಿಗಿಂತ ಹೆಚ್ಚು ನಿಮ್ಮ ಮನಸ್ಸನ್ನು ಸೆಳೆಯುತ್ತೆ ಅಂತ ನಾವು ಭಾವಿಸ್ತೀವಿ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ಸ್ವರ್ಗ. ಈ ವಚನ ಏನಿದೆಯಲ್ಲ, ಅದರ ಆರಂಭದಲ್ಲಿರುವ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಮುಂದೆ ನೀವು ಏನು ನೋಡ್ತೀರಿ, ಬಸವಣ್ಣವರ ವಚನದ ಒಂದು ದೃಶ್ಯವೇ ನಿಮ್ಮ ಮುಂದೆ ಮನಂಬುಗುವಂತೆ ಅವ್ರ ಮಕ್ಕಳು ಮಾಡ್ತಾರೆ. ಹೀಗಾಗಿ ನಾವು ಮಾತನಾಡಲಿಕ್ಕೆ ಉಚಿತ ಅಲ್ಲ. ಈ ಸಮಾರಂಭವನ್ನು, ಜಯಂತಿ ಕಾರ್ಯಕ್ರಮವನ್ನು ರೂಪಿಸಿದಂಥ ಈ ಭಾಗದ ಎಲ್ಲ ಶಿಷ್ಯ ಮಂಡಳಿಗೂ ನಾವು ತುಂಬ ಅಭಿಮಾನದಿಂದ ಅವರನ್ನು ಅಭಿನಂದಿಸ, ಮತ್ತೊಮ್ಮೆ ಪೂಜ್ಯ ಗುರುಗಳನ್ನು ಮತ್ತು ಇಲ್ಲಿ ಬಂದು ಮಾತನಾಡಿದಂಥ ಸಾಹಿತಿಗಳು, ಅವರಿಗೆ ಸಮಯ ಸಾಕಾಗಲಿಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಒಂದು ತರಗತಿ ಅಂದರೆ 1 ಗಂಟೆ ಇದ್ದೇ ಇರುತ್ತೆ. ಅದರಲ್ಲಿ ಕೇವಲ 10 ನಿಮಿಷದಲ್ಲಿ ಮಾತನಾಡಬೇಕು ಅಂದ್ರೆ ಬಹಳ ಕಷ್ಟ. 10 ನಿಮಿಷ ಸೆಕೆಂಡ್ ಅಂದ್ರೆ ಹೇಳ್ತಾ ಇದ್ರಂತೆ. ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದರೆ ಅವ್ರು ಹೇಳಿದ್ರಂತೆ, 1 ಗಂಟೆ ಮಾತಾಡಿ ನೀವು ಅವಕಾಶ ಕೊಟ್ಟರೆ ನಾನು ಏನೂ ಸಿದ್ಧತೆ ಮಾಡ್ಕೋಬೇಕಾಗಿಲ್ಲ, 10 ನಿಮಿಷ ಮಾತಾಡಬೇಕು ಅಂದರೆ ನಾನು ಭಾಳ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ರಂತೆ. ನಮ್ಮ ಅನುಭವ ಹೇಳ್ತೀವಿ. ಇವತ್ತೇನು ಏನು ವಿಚಿತ್ರ ರೀತಿಯ ಜಾತಿಯ ದೊಂಬರಾಟ ನಡೀತಾ ಇದೆ ನಮ್ಮ ನಾಡಿನಲ್ಲಿ, ಬಹಳ ದುರದೃಷ್ಟಕರ ಇದು. ನಮ್ಮ ಅನುಭವ ಹೇಳ್ತೀವಿ. ನಾವು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ ಬಹಳ ಹಿಂದೆ 1968-69 ಇರಬೇಕೇನೋ ಆಗ್ತಾನೆ ನಾವು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸಂಶೋಧನೆಗೆ ರಿಜಿಸ್ಟರ್ ಮಾಡಿಸಿದ್ವಿ. ನಮಗೆ UGCಯಿಂದ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನಿಂದ ಒಂದು ಫೆಲೋಶಿಪ್ ಮಂಜೂರಾಗಿತ್ತು, ಜೂನಿಯರ್ ರಿಸರ್ಚ್ ಫೆಲೋಶಿಪ್. ನಮ್ಮ ಪ್ರೊಫೆಸರ್ ಭಟ್ಟಾಚಾರ್ಯ ಅವರು ಕರೆದು ಈಗ ಮಂಜೂರಾಗಿದೆ, ಇದು ಫೆಲೋಶಿಪ್ ನಿಯಮಗಳಿಗೆ ಅನುಸಾರವಾಗಿ
ವಿಶ್ವವಿದ್ಯಾಲಯದಲ್ಲಿ ಕೆಲವು ಗಂಟೆಗಳ ಕಾಲ ನೀವು ಪಾಠ ಮಾಡಬೇಕಪ್ಪ ಅಂತ ಹೇಳಿದರು. ನಮಗೆ ಬಹಳ ಖುಷಿ ಆಯಿತು. ಅಧ್ಯಾಪಕರಾಗಿ ಮೊದಲ ತರಗತಿಗೆ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಲಿಕ್ಕೆ ಅಂತ ತರಗತಿಗೆ ಹೋದಾಗ ಸಹಜವಾಗಿ ವಿದ್ಯಾರ್ಥಿ ಜೀವನದ ಅನುಭವದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಅಧ್ಯಾಪಕರು ಯಾರು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಇರುತ್ತೆ ಅಂತ ನೆನೆಸ್ಕೊಂಡು ನಮ್ಮ ಹೆಸರನ್ನು ಬೋರ್ಡ್ ಮೇಲೆ ಬರೆದ್ವಿ. ಒಬ್ಬ ವಿದ್ಯಾರ್ಥಿ, ತುಂಟ ವಿದ್ಯಾರ್ಥಿ, ಅವನು ಸರ್ ಹಾಗೆ ಕ್ಯಾ ಹೈ ಅಂತ ಕೇಳಿದ. ಹೆಸರಿನ ಮುಂದುಗಡೆ ಏನಿದೆ ಅಂತ ಹೇಳಿ. ನಿಮಗೆ ಅರ್ಥವಾಗುತ್ತಾ ಇಲ್ಲ, ಉತ್ತರ ಭಾರತೀಯರ ಹೆಸರಿನಲ್ಲಿ ಅವರವರ ಜಾತಿಗಳು ಮುಂದಿರ್ತಕ್ಕಂಥ ಫ್ಯಾಮಿಲಿ ನೇಮ್ಸ್ನಲ್ಲಿ ಗೊತ್ತಾಗ್ಬಿಡುತ್ತೆ. ತ್ರಿವೇದಿ, ದ್ವಿವೇದಿ, ಚತುರ್ವೇದಿ ಅಂದರೆ ಅವರೆಲ್ಲ ಬ್ರಾಹ್ಮಣರು. ಸಿಂಗ್ ಠಾಕೂರ್ ಅಂತ ಇದ್ರೆ ಅವರೆಲ್ಲ ಕ್ಷತ್ರಿಯರು. ಇನ್ನು ಅಗ್ರವಾಲ್ ಅಂತ ಇದ್ರೆ ಅವರೆಲ್ಲ ಬನಿಯಾ ಅಂದರೆ ವೈಶ್ಯರು. ಇನ್ನು ಕೆಲವಿವೆ ಅವರು ಶೂದ್ರರು ಅಂತ ಅರ್ಥವಾಗಿಬಿಡುತ್ತೆ ಆ ಹೆಸರಿನ ಮುಂದಿರ್ತಕ್ಕಂಥ ಸರ್ನೇಮ್ಗಳಿಂದ. ನಮ್ಮ ಹುಡುಗ ಕೇಳಿದ್ದು ಯಾವ ಅರ್ಥದಲ್ಲಿ ಕೇಳ್ತಾರೆ ಅಂತ ಅರ್ಥವಾಯಿತು. ಆಗ ಆ ಹುಡುಗನ ದುರುಗುಟ್ತಾ ನೋಡ್ತಾ ಹೇಳಿದ್ವಿ, ದೇಖೋ आगे पीछे कुछ नहीं है, आगे आप लोग है, पीछे ब्लैक बोर्ड है ಅಂತ ಹೇಳಿದ್ವಿ. ಇನ್ನು ಮುಂದೆ ಏನಿಲ್ಲಪ್ಪ, ಮುಂದ್ಗಡೆ ನೀವಿದ್ದೀರಿ, ಹಿಂದ್ಗಡೆ ಕಪ್ಪು ಹಲಿಗೆ ಇದೆ ಅಂತ. ಇಡೀ ತರಗತಿಯ ವಿದ್ಯಾರ್ಥಿಗಳು ಅಮ್ಮತ್ತ ನೋಡಿ ಅವಾಗ ಗಹಗಹಿಸಿ ನಕ್ಕರವರು. ಇದೆಲ್ಲ ಬರೆದಿದ್ದೀವಿ ಮೊನ್ನೆ ಒಂದು ನಮ್ಮ ಲೇಖನದಲ್ಲಿ. ಈ ರೀತಿ ಅನೇಕ ಲೇಖನಗಳನ್ನು ನಾವೇನು ಬರಿತೀವಿ ಅವೆಲ್ಲ ನಿಮಗೆ ಈ ತಂತ್ರಜ್ಞಾನದ ಒಂದು ಸಹಾಯದಿಂದ ದೊರೆಯುತ್ತೆ. ಮುಖ್ಯವಾಗಿ ಈ ವಚನಗಳನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಇವತ್ತು ಸಭೆ ಮುಗಿಯುತ್ತೆ, ನಾಳೆಯಿಂದ ದಿನಕ್ಕೆ ಒಂದಾದರೂ ನಾವು ಇತ್ತೀಚೆಗೆ ರಷ್ಯನ್ ಭಾಷೆಗೆ ಭಾಷಾಂತರ ಮಾಡಿಸ್ತಾ ಇರೋದ್ರಿಂದ ಆ ರಷ್ಯನ್ ಮಹಿಳೆಗೆ ಮತ್ತು ರಷ್ಯನ್ ಭಾಷೆ ಬಲ್ಲಂಥ ಪ್ರೊಫೆಸರ್ ಹರಿಶಂಕರ್ ಅವರ ಅಪೇಕ್ಷೆ ಮೇರೆಗೆ ನಾವು ಪ್ರತಿನಿತ್ಯ ಒಂದೆರಡು ವಚನಗಳನ್ನು ಆಂಗ್ಲ ಭಾಷೆಗೆ ತರ್ಜಮೆ ಮಾಡ್ತಾ ಇದ್ದೀವಿ. ನಮ್ಮ ಗುರುಗಳು ಮಾಡಿಸಿದ್ರು, ಆದರೆ ಆ ಇಂಗ್ಲೀಷ್ ತರ್ಜಮೆ ಆಗಿನ ಕಾಲದಲ್ಲಿ ಮಾಡಿದ್ದು ಇಟ್ ಇಸ್ ವೆರಿ ಆರ್ಕಾಯಿಕ್, ಹಳೆಯ ಕಾಲದ ಇಂಗ್ಲೀಷ್, ಲ್ಯಾಟಿನ್ ಇದಕ್ಕೆ ಸಂಬಂಧಪಟ್ಟ ಆ ಪದ ಪ್ರಯೋಗಗಳಿದ್ದಾವೆ. ನೇರವಾಗಿ ಈಗಿನ ಮಾಡರ್ನ್ ಇಂಗ್ಲೀಷ್ ರೀಡರ್ಸ್ಗೆ ಅವು ತಟ್ಟಲ್ಲ. ಆ ಕಾರಣಕ್ಕಾಗಿ ನಾವು ಸ್ವತಃ ನಮ್ಮ ಸ್ವಾನುಭವ ಮತ್ತು ನಮ್ಮ ವಚನದ ಗಾಢ ಅರ್ಥವನ್ನು ಚಿಂತನೆ ಮಾಡಿ ನಾವು ಆಂಗ್ಲ ಭಾಷೆಗೆ ಪ್ರತಿನಿತ್ಯ ಅದನ್ನು ಭಾಷಾಂತರ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮದೊಂದು ಗ್ರೂಪ್ನಲ್ಲಿ ಕಳಿಸ್ತೀವಿ. ನಿಮಗೆಲ್ಲ ಬರುತ್ತೆ, ಕೆಲವು ಹಳ್ಳಿಗಳಲ್ಲಿ ಗ್ರೂಪ್ ಮಾಡಿದ್ದೀವಿ, ಬರುತ್ತೆ. ಅದೇನು ಇಂಗ್ಲೀಷ್ನೇ ಓದಬೇಕಾಗಿಲ್ಲ, ಕನ್ನಡವನ್ನೇ ನೀವು ಓದಿ ಬಸವಣ್ಣವರ ವಚನಗಳನ್ನು ಮತ್ತು ಇತರೆ ಶರಣರ ವಚನಗಳನ್ನು ಅಭ್ಯಾಸ ಮಾಡ್ತಕ್ಕಂಥ, ಪ್ರತಿದಿನ ಅವರ ವಚನವನ್ನು ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ನೀವು ಮಾಡಿ ಅಂತಂದು ನಿಮಗೊಂದು ಸೂಚನೆ ಕೊಟ್ಟು ಈ ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲರಿಗೂ ನಾವು ತುಂಬ ಅವರಿಗೆ ಅಭಿನಂದನೆ ಸಲ್ಲಿಸಿ, ಮುಂದಿನ ಕಾರ್ಯಕ್ರಮ ನೀವು ತಪ್ಪದೆ ನೋಡಬೇಕು. ಅದ್ಭುತವಾದ ಕಾರ್ಯಕ್ರಮ ಅದು. ನೀವು ನಿಮ್ಮ ಮನಸ್ಸು ನಿಜವಾಗೂ ನಿಮ್ಮ ಮನಸ್ಸನ್ನು ಅದು ಹಿಡಿಯುತ್ತೆ, ಮನಸ್ಸನ್ನು ಕಲಕುತ್ತೆ. ಆ ಕಾರ್ಯಕ್ರಮ ಬೇಗನೆ ಆರಂಭವಾಗಲಿ ಅಂತ ಹೇಳಿ ನಮ್ಮ ಈ ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ.